ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡೋದಿನಪ್ಪ ಅಂದ್ರೆ ಕಂಪ್ಯೂಟರ್ ಒಳಗಡೆ ರಿಸ್ಯೂಮ್ ಅನ್ನ ಯಾವ ತರ ನಾವು ರೆಡಿ ಮಾಡ್ಕೋಬಹುದು ಮತ್ತೆ ಬಯೋಡೇಟಾ ಅಂತ ಹೇಳ್ತೀವಿ. ರಿಸ್ಯೂಮ್ ಅಂದ್ರೂ ಒಂದೇ, ಬಯೋಡೇಟಾ ಅಂದ್ರೂ ಒಂದೇ. ನಾವೇ ಸ್ವಂತ ಕಂಪ್ಯೂಟರ್ ಒಳಗಡೆ ನಾವು ಯಾವ ತರ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗಡೆ ನಾನು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಬಾಜು ಒಂದು ಬೆಲ್ ಐಕನ್ ಗಂಟಿ ಕಾಣಿಸ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವಾಗ ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಗೆ ನೋಟಿಫಿಕೇಶನ್ ಬಂದಿರ್ತದೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ನ ಕಲಿಬಹುದು. ಇವತ್ತು ನೋಡೋಣ ಯಾವ ತರ ರಿಸ್ಯೂಮ್ ಅನ್ನ ಮಾಡಬಹುದು. ಮತ್ತೆ ರಿಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಕಲ್ತಾದ್ಮೇಲೆ ಸರ್ಟಿಫಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ಬೇಕಾಗಿದೆ, ಯಾವ್ದಾದ್ರು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಕಂಪ್ಯೂಟರ್ ಮೇಲೆ ಅಂದ್ರೆ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ. ಇನ್ಸ್ಟಾಗ್ರಾಮ್ ಒಳಗೆ ಬಂದು ಹಾಯ್ ಅಂತ ಟೈಪ್ ಮಾಡಿಬಿಟ್ಟು ಫಾಲೋ ಮಾಡಿ. ನಿಮ್ಗೆ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಬಂದು ಗುರು 9x ಅಂತ ಇರುತ್ತೆ, ಅದ್ರೊಳಗೆ ಬಂದು ನನಗೆ ಮೆಸೇಜ್ ಮಾಡಿ, ನಾನು ನಿಮ್ ಜೊತೆ ರಿಪ್ಲೈ ಮಾಡಿ ನೀವು ಇರುವಂತಹ ಜಾಗಕ್ಕೆ ಸರ್ಟಿಫಿಕೇಟ್ ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡುತ್ತೇನೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೂಡ ಇರ್ತದೆ. ಯಾಕಂದ್ರೆ ಎಲ್ಲರಿಗೂ ಜಾಬ್ ಮಾಡಬೇಕಾಗಿತ್ತು, ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಕಂಪಲ್ಸರಿ ಈಗಿನ ಜಗತ್ತಿನ ಒಳಗೆ ರಿಸ್ಯೂಮ್ ಇಲ್ಲಾರ್ದೆ ನಮ್ಗೆ ಯಾವ ಕಂಪನಿ ಒಳಗೂ ಕೂಡ ಎಂಟ್ರೆನ್ಸ್ ಮಾಡೋದಿಲ್ಲ. ಹಾಗಾಗಿ ಅದೇ ರಿಸ್ಯೂಮ್ ಅನ್ನ ನಾವೇ ಯಾವ ತರ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಇವತ್ತೇ ನೀವೇನ್ ಮಾಡ್ಬೇಕು, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ನಾನು ಆಗ್ಲೇ ಅಂತ ಹೇಳ್ಕೊಡ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಿಸ್ ಮಾಡಲಾರ್ದೆ ನಾನು ಮಾಡೋಂತ ವಿಡಿಯೋಸ್ ಗಳು ನೋಡಿದ್ರ ಅಂದ್ರೆ 100ಕ್ಕೆ 100 ಕಂಪ್ಯೂಟರ್ ಕಲ್ತು ಬಿಡ್ತೀರಿ. ಬಟ್ ಈಸಿ ಆಗಿರುತ್ತೆ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಈಸಿ ಮಾಡಿ ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಕೂಡ ಮರಿಬಾರ್ದು. ನಾನೇನ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಒಳಗಡೆ ಒಂದು ರಿಸ್ಯೂಮ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ ನಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋ ಒಂದು ಅಪ್ಲಿಕೇಶನ್ ಇರುತ್ತೆ. ಅದ್ರೊಳಗೆ ಹೋಗಿ ನಾವೇನ್ ಮಾಡ್ಬೋದು, ರಿಸ್ಯೂಮ್ ಅನ್ನ ಮಾಡ್ಬೋದು. ನಾನು ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಇಲ್ಲಿ ಫ್ರೆಶ್ ಮಾಡ್ತಿದ್ದಾನೆ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಇರುತ್ತೆ. ಇದು ಪ್ರತಿಯೊಂದು ಕಂಪ್ಯೂಟರ್ ಒಳಗೆ ಸಿಗುವಂತ ಒಂದು ಸಾಫ್ಟ್ವೇರ್ ಆಗಿದೆ. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ತಿದ್ದಾನೆ. ಈ ತರ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಓಪನ್ ಆದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಈ ಪೇಜ್ ಯಾವ ಸೈಜ್ ಒಳಗಿದೆ ಅನ್ನೋದು ನಮ್ಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಸೈಜ್ ಅನ್ನೋದು ಬರುತ್ತೆ. ನಾವು A4 ಸೈಜ್ ಒಳಗಡೆ ಈ ಪೇಜ್ ಅನ್ನ ಇಟ್ಕೋಬೇಕು. ಇಲ್ಲಿ ಮೇಲ್ಗಡೆ ಬರುವಂತದಕ್ಕೆ ನಾವು ಮಾರ್ಜಿನ್ ಮತ್ತೆ ಈ ಕಡೆನೂ ಕೂಡ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಮೇಲ್ಗಡೆನೂ ಕೂಡ ಇಷ್ಟು ಜಾಗ ಬಿಟ್ಟಿರುತ್ತೆ, ಅದು ಮಾರ್ಜಿನ್ ಇದು. ಓಕೆ, ಇಷ್ಟು ಬಿಟ್ಟೆ ನಾವ್ ಏನ್ ಮಾಡ್ಬೇಕಾಗ್ತದೆ, ರಿಸ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಹೆಂಗ್ ಮಾಡೋದು, ಸ್ವಲ್ಪ ಅಕ್ಷರ ದೊಡ್ಡ ಮಾಡಿನೂ ಕೂಡ ತೋರಿಸ್ತೀನಿ ನಿಮ್ಗೆ. ಹೆಂಗ್ ಅಕ್ಷರ ದೊಡ್ಡ ಮಾಡೋದು ಅಂದ್ರೆ ಇಲ್ಲಿ ಹೋಮ್ ಬಟನ್ ಒಳಗೆ ಹೋಗಿ ಇಲ್ಲಿ ಅಕ್ಷರ ದೊಡ್ಡ ಮಾಡುವಂತ ಮತ್ತೆ ಅಕ್ಷರಗಳ ವಿನ್ಯಾಸ ಚೇಂಜಸ್ ಮಾಡುವಂತ ಒಂದು ಇವೆಲ್ಲ ಪ್ಯಾರಾಗ್ರಾಫ್ ಫಾಂಟ್ ಇರುತ್ತಲ್ಲ, ಇಲ್ಲಿಂದ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು. ನಾನು ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಒಂದು 24 ಅಕ್ಷರ ತಗೊಂಡು ಫಸ್ಟ್ ರಿಸ್ಯೂಮ್ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. RE ಕ್ಯಾಪಿಟಲ್ ಲೆಟರ್ ಒಳಗೆ ಬರ್ಬೇಕಲ್ಲ, RESUME ರಿಸ್ಯೂಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ರಿಸ್ಯೂಮ್ ಅಂತ ಟೈಪ್ ಮಾಡ್ತಿದ್ದಾನೆ. ಮೊದಲು ಟೈಪ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಅದಾದ್ಮೇಲೆ ನಾನು ಸೆಟ್ಟಿಂಗ್ ಮಾಡುವಂತದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದೇದು NAME ನೇಮ್ ಅಂತ ಕೊಡ್ಕೋತೀನಿ. ಎಂಟರ್ ಆಗ್ತಿದ್ದಾನೆ. ನೇಮ್ ಆಗ್ತಿದ್ದಾನೆ. ಫಾದರ್ ನೇಮ್ ಅಂತ ಟೈಪ್ ಮಾಡ್ಬೇಕು. ಅಂದ್ರೆ ಒಂದು ಪ್ರೊಫೆಷನಲ್ ಆಗಿ ಒಂದು ಬೇಸಿಕ್ಲಿ ಒಂದು ರಿಸ್ಯೂಮ್ ಇದು ಗೊತ್ತಾಗ್ತಿದೆ. ಪ್ರತಿಯೊಂದಕ್ಕೂ ಕೂಡ ನೀವು ಉಪಯೋಗ ಮಾಡ್ಕೋಬಹುದು. ಅಂದ್ರೆ ನಾಲೆಜ್ ಬಂದ್ಬಿಡುತ್ತೆ, ಯಾವ ತರ ನಾವು ಮಾಡ್ಬೋದು ರಿಸ್ಯೂಮ್ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಅದಾಗ್ತಿದ್ದಾನೆ. ನಿಮ್ಮ ತಂದೆ ಹೆಸರು ಫಾದರ್ ನೇಮ್ ಅಂತ ಹೇಳ್ತೀವಿ, ಫಾದರ್ಸ್ ನೇಮ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಣ. ಇವಾಗ ಬರೀ ಟೈಪ್ ಮಾಡ್ಕೊಳ್ಳೋಣ. ಎಲ್ಲಿ ತಪ್ಪಾಗಿರುತ್ತೆ, ಎಲ್ಲಿ ಸರಿಯಾಗಿಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಅಂತ ಮೊದಲು ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಳ್ಳೋಣ. ಅಡ್ರೆಸ್ ಆಯ್ತು. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಬರಿಬೇಕಾಗಿದೆ. ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊ. ಡೇಟ್ ಆಫ್ ಬರ್ತ್ ಆಗ್ತಿದ್ದಾನೆ. ಮ್ಯಾಚುರಿಟಿಯಲ್ ಸ್ಟೇಟಸ್ ಅಂದ್ರೆ ಮ್ಯಾರಿಡಿಯಲ್ ಸ್ಟೇಟಸ್ ಅಂತ ಬರುತ್ತೆ. ಅಂದ್ರೆ ಮದುವೆಯ ಆಗಿದ್ಯಾ ಇಲ್ಲ ಅಂತ ನಾವು ಹಾಕ್ಬೇಕಾಗತ್ತೆ. ಓಕೆ, ಅವಾಗ ಆಗಿತ್ತು ಅಂದ್ರೆ ಹಾಕಿ, ಆಗಿಲ್ಲ ಅಂದ್ರೆ ಇನ್ನು ಮಾಡ್ಕೋಬೇಕಂತ ಟೈಪ್ ಮಾಡಬಾರ್ದು. ಇನ್ನು ಆಗಿಲ್ಲ ಅಂತ ಹೇಳ್ಬೇಕು. ಗೊತ್ತಾಗಿದ್ಯಾ, ಇನ್ನು ಮದುವೆ ಮಾಡ್ಕೊಳ್ಳೋದ್ರೊಳಗೆ ಇದ್ದೀನ್ರಿ ಸರ್ ಅಂತ ಟೈಪ್ ಮಾಡಬಾರ್ದು. ನೆಕ್ಸ್ಟ್ ಅದಾಗ್ತಿದ್ದಾನೆ ನ್ಯಾಷನಾಲಿಟಿ, NATIONALITY ನ್ಯಾಷನಾಲಿಟಿ ಅಂತ ಬರುತ್ತೆ. ಅದಾದ್ಮೇಲೆ ಮತ್ತೆ ಬರಿಬೋದು ಮದರ್ ಟಂಗ್ ಅಂತ ಬರುತ್ತೆ. ಮದರ್ ಟಂಗ್ ಆಯ್ತು. ಅದಾದ್ಮೇಲೆ ಎಂಟರ್ ಮಾಡ್ಕೊಂಡು ಮತ್ತೇನು ಬರಿಬೇಕು, ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ನಿಮ್ಗೆ ಅನ್ನೋದು ಕೂಡ ನಾವು ಹಾಕ್ಬೇಕಾಗತ್ತೆ. ಎಷ್ಟು ಲ್ಯಾಂಗ್ವೇಜ್ ನೀವು ಮಾತಾಡ್ತೀರ ಅನ್ನೋದು ಬರಬೇಕು. ಅದಾದ್ಮೇಲೆ ಎಜುಕೇಶನ್
ಎಜುಕೇಶನ್ ಅಂತ ಟೈಪ್ ಮಾಡ್ತಾ ಇದೀನಿ. ಇಷ್ಟನ್ನ ಮೊದಲು ನಾವು ಏನ್ ಮಾಡೋಣ, ಸೆಟ್ಟಿಂಗ್ ಆಗಿ ಕರೆಕ್ಟ್ ಆಗಿ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ಬಿಡೋಣ. ಹೆಂಗ್ ಮಾಡೋದು, ಇದು ರಿಸ್ಯೂಮ್ ಅನ್ನೋ ಸೆಂಟರ್ ಒಳಗೆ ಬರ್ಬೇಕಾ, ಈ ರಿಸ್ಯೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಯಾರಾಗ್ರಾಫ್ ಇರುತ್ತೆ, ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಳ್ಳೋದು, ಸೆಂಟರ್ ಒಳಗೆ ಬಂದ್ಬಿಡುತ್ತೆ. ಇದು ಪೂರ್ತಿ ಕ್ಯಾಪಿಟಲ್ ಒಳಗೆ ಆಗ್ಬೇಕಾಗಿತ್ತು ಅಂದ್ರೆ ಇದನ್ನು ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಇಲ್ಲಿ ಡಬಲ್ ಕಾಣಿಸ್ತಾ ಇರುತ್ತಲ್ಲ ಇದರ ಮೇಲೆ ಹೋಗಿ ನಾವು ಇವೆಲ್ಲ ಇರುತ್ತೆ ಅಪ್ಪರ್ ಕೇಸ್ ಲೋವರ್ ಕೇಸ್. ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಆಗ್ಬಿಡುತ್ತೆ, ಅದನ್ನ ಕ್ಯಾಪಿಟಲ್ ಮಾಡ್ಕೊಳ್ಳೋಣ. ಅಕ್ಷರ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಮತ್ತೆ 24 ಇರೋದನ್ನ ಸ್ವಲ್ಪ ಇನ್ನೂ ನೀವು ದೊಡ್ಡದನ್ನ ಮಾಡ್ಕೋಬಹುದು. ಸಾಕ, ಇಷ್ಟು ರಿಸ್ಯೂಮ್ ಅಂತ. ನೆಕ್ಸ್ಟ್ ನೇಮ್ ಅಂತ ಬರ್ತಿದ್ವಿ, ಫಾದರ್ಸ್ ನೇಮ್ ಅಂತ ಇದೆ, ಇದನ್ನ ಸ್ವಲ್ಪ ಸ್ಪೇಸ್ ಕೊಟ್ಟು ನಾವೇನ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಇದನ್ನೆಲ್ಲನೂ ಕೂಡ ಫಸ್ಟ್ ಅಕ್ಷರ ಏನಾಗಿದೆ ನಮಗೆ ಕ್ಯಾಪಿಟಲ್ ಒಳಗೆ ಬಂದಿದೆ, ಬಟ್ ಇಲ್ಲಿ ಏನಾಗಿದೆ ಸ್ಮಾಲ್ ಒಳಗೆ ಬಂದಿದೆ. ಪ್ರತಿಯೊಂದು ಸ್ಟಾರ್ಟಿಂಗ್ ವರ್ಡ್ ಏನಾಗ್ಬೇಕು ನಮ್ಗೆ ಕ್ಯಾಪಿಟಲ್ ಒಳಗೆ ಬರ್ಬೇಕಾಗಿತ್ತು ಅಂದ್ರೆ ಪ್ರತಿಯೊಂದು ಎಲ್ಲಾ ವರ್ಡ್ಗೆ ಈ ತರ ಸೆಲೆಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಈಚ್ ವರ್ಡ್ ಕ್ಯಾಪಿಟಲೈಸ್ ಅಂತ ಬರುತ್ತೆ, ಇದನ್ನ ಓಕೆ ಮಾಡ್ಕೊಂಡ್ಬಿಡೋಣ. ಇವಾಗ ಪ್ರತಿಯೊಂದು ವರ್ಡ್ ಏನಾಗಿರುತ್ತೆ ನಮ್ಗೆ ಕ್ಯಾಪಿಟಲ್ ಒಳಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ನೇಮ್ ಅಂತ ಬರುತ್ತಲ್ಲ ಇದರ ಮುಂದ್ಗಡೆ ನಾವೇನ್ ಮಾಡ್ಬೇಕು, ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು, ಟ್ಯಾಬ್ ಫ್ರೆಶ್ ಮಾಡಿದ್ರೆ ಏನಾಗುತ್ತೆ ಈ ತರ ಏನಿದು ಸ್ಪೇಸ್ ಬಾರ್ ಮುಂದಕ್ಕೆ ಹೋಗುತ್ತೆ. ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ನಾವು ಇಲ್ಲಿ ಏನ್ ಬರಿಬಹುದು, ನೇಮ್ ಅಂತ ಬರಿಬಹುದು. ನಿಮ್ಮ ಹೆಸರು ಕೂಡ ನೀವು ಇಲ್ಲಿ ಟೈಪ್ ಮಾಡಬಹುದು. ಓಕೆ, ಸ್ವಲ್ಪ ಬ್ಯಾಕ್ ಪೇಸ್ ತಗೊಂಡು ನಾವು ಏನ್ ಮಾಡೋಣ, ಇಲ್ಲಿ ಹೆಸರನ್ನ ಟೈಪ್ ಮಾಡ್ಕೊಳ್ಳೋಣ. ಶಿಫ್ಟ್ ಹಿಡಿದು ಈ ತರ ಒಂದೆರಡು ಅನುಪಾತ ಕೊಟ್ಟು ನೇಮ್ ಗುರು 9x ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಮಾಡಿ, ಅದೇನು ಪರವಾಗಿಲ್ಲ, ಗುರು 9x ಅಂತ ಟೈಪ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇದು ಕ್ಯಾಪಿಟಲ್ ಲೆಟರ್ ಬರಬೇಕು ಅಂದ್ರೆ ಶಿಫ್ಟ್ ಹಿಡಿದು G ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಇದಕ್ಕೂ ಕೂಡ ಟ್ಯಾಬ್ ಫ್ರೆಶ್ ಮಾಡಬೇಕು. ಇದು ಈ ಲೈನ್ ಏನಿದೆಯಲ್ಲ ಇದೇ ಲೈನಿಗೆ ನಾವೇನ್ ಮಾಡ್ಬೇಕಾಗ್ತದೆ, ಕರೆಕ್ಟ್ ಆಗಿ ಎಲ್ಲಾ ಅಕ್ಷರಗಳನ್ನ ಅಂದ್ರೆ ಎಲ್ಲಾ ಮಾಹಿತಿಯನ್ನ ಬರಿಬೇಕಾಗ್ತದೆ. ಫಾದರ್ ನೇಮ್ ಬರಿಬೇಕಾಗಿದೆ ಅಂದ್ರೆ ನೀವು ಏನ್ ಮಾಡ್ಬೋದು, ಫಾದರ್ ನೇಮ್ ಅನ್ನ ಬರಿಬಹುದು. ಓಕೆ, ಫಾದರ್ ನೇಮ್ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾಗ್ತಿದೆ ಅಡ್ರೆಸ್ ಬರಿಬೇಕಾಗಿದೆ. ಅಡ್ರೆಸ್ ಬರಿಬೇಕಾಗಿತ್ತು ಅಂದ್ರೂ ಕೂಡ ನಾವೇನ್ ಮಾಡ್ಬೋದು, ನಿಮ್ಮ ಇರುವಂತ ಅಡ್ರೆಸ್ ಅನ್ನ ನೀವೇನ್ ಮಾಡ್ಬೋದು, ಬರಿಬಹುದು. ಗುರು ಫಸ್ಟ್ ಅಕ್ಷರ ಕ್ಯಾಪಿಟಲ್ ಹೋಗಿ ಬರಬೇಕು, ಆಮೇಲೆ ಕೂಡ ಮಾಡ್ಕೋಬಹುದು. ಗುರು 9x ಅಂತ ಬರಿತಾ ಇದ್ದೀನಿ, ಗುರು 9x ಯೂಟ್ಯೂಬ್ ಚಾನಲ್ ಅಂತ ಬರಿತಾ ಇದ್ದೀನಿ. ಕ್ಲಾಸ್ ಇನ್ ಕರ್ನಾಟಕ, ಕರ್ನಾಟಕ. TQ ಅಂದ್ರೆ ಮತ್ತೆ ನಿಮ್ ಡಿಸ್ಟ್ರಿಕ್ಟ್ ಕೂಡ ನೀವು ಬರಿಬಹುದು. TQ ಯಾವ್ದಾದ್ರು ಒಂದು ಬರೀರಿ. ಓಕೆ, TQ ಯಾವ್ದು ಬರೀತೀರಪ್ಪ, ನಾನು. ಓಕೆ, ಡಿಸ್ಟ್ರಿಕ್ಟ್ DIST, ಡಿಸ್ಟ್ರಿಕ್ಟ್ ಯಾರು, ಡಿಸ್ಟ್ರಿಕ್ಟ್ ನೀನು. ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಓಕೆ, ನೀವು ನಿಮ್ಮ ಡಿಸ್ಟ್ರಿಕ್ಗೆ ಬರ್ಕೋಬೇಕು, ಮತ್ತೆ ನಾನು ನೀನು ಅಂತ ಬರಿಬೇಡ್ರಿ, ಹೆಸರು ಹೇಳ್ತಾ ಇದ್ದೀನಿ. ಬಟ್ ನಾನು ಎಲ್ಲ ಅಡ್ರೆಸ್ ಆಗ್ಬಿಟ್ರೆ ನಾಳೆ ನನ್ನ ಮನೆಗೆ ಬಂದ್ಬಿಡ್ತೀರಿ ನೀವು, ಸರ್ ನನಗೆ ಜಾಬ್ ಸಿಕ್ಕಿಲ್ಲ ಅಂತೇಳಿ. ಹಾಗಾಗಿ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ. ಇದನ್ನೇ ಸ್ವಲ್ಪ ಮುಂದಕ್ಕೆ ತಗೋಬೇಕಾಗಿತ್ತು ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡೋದು ಇಲ್ಲಿಂದಾನೇ ಇರಬೇಕು. ಇದೇನ್ ಟೈಪ್ ಮಾಡ್ತಾ ಇದೀವಲ್ಲ ಇದರ ಕೆಳಗಿಂದಾನೇ ನಮ್ಗೆ ಪೂರ್ತಿ ಡೀಟೇಲ್ಸ್ ಬಂದಿರಬೇಕು. ಓಕೆ, ಕರ್ನಾಟಕ ಅನ್ನೋದು ಇದನ್ನ ಕ್ಯಾಪಿಟಲ್ ಲೆಟರ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು. ಎಲ್ಲಿ ತಪ್ಪಾಗಿರುತ್ತೆ ಕೆಳಗಡೆ ಲೈನ್ ಕೆಂಪು ಲೈನ್ ಬರ್ತದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂದ್ರೆ. ಬಟ್ ಹೆಸರುಗಳಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೋದಿಲ್ಲ, ಯಾಕಂದ್ರೆ ಅದು ಗ್ರಾಮರ್ ಒಳಗಡೆ ನಮ್ಮ ಹೆಸರು ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ಹೆಸರುಗಳ ಕೆಳಗೆ ನೀವು ಕರೆಕ್ಟ್ ಆಗಿ ಬರ್ಕೋಬೇಕು. ಏನಾದ್ರೂ ಇಂಗ್ಲಿಷ್ ಒಳಗಡೆ ಇತ್ತು ಅಂದ್ರೆ ಸಪೋಸ್ ಅಡ್ರೆಸ್ ಜಾಗಕ್ಕೆ ನಾವು ಏನಂತ ಟೈಪ್ ಮಾಡಿದ್ದೇವೆ ಅಂದ್ರೆ ಏನ್ ಬರುತ್ತೆ, ಕೆಳಗಡೆ ರೆಡ್ ಲೈನ್ ಬಂದ್ಬಿಡುತ್ತೆ. ಹಾಗಾಗಿ ಅಲ್ಲಿ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಬರಿಬೇಕಾಗಿತ್ತು ಅಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿಂದ ಕ್ಲಿಕ್ ಮಾಡಿದ್ರೆ ಸಾಕು, ಅಡ್ರೆಸ್ ಅಂತ ಕರೆಕ್ಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಷ್ಟ ಆಯ್ತಾ, ಇದು ಇನ್ನೂ ಸ್ವಲ್ಪ ಮುಂದ್ಗಡೆ ಹೋಗ್ಬೇಕು ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಪೇಸ್ ಬಾರ್ ಕೂಡ ಕೊಡಬಹುದು. ಇಷ್ಟಕ್ಕೆ ಇರ್ಲಿ, ಎಂಟರ್ ಮಾಡ್ಕೊಳ್ಳೋಣ. ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನೋದು ಇದೆಯಲ್ಲ ಇಲ್ಲೂ ಕೂಡ ಪಾಯಿಂಟ್ ಇಟ್ಕೊಳ್ಳೋಣ. ಬಟ್ ಅದು ಜಾಸ್ತಿ ಇದು ಆಗುತ್ತೆ. ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೋದು, ಈ ತರ ಮೈನಸ್ ಚಿಹ್ನೆಯನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ನೀವು ಗೊತ್ತಾಗ್ತಿದ್ಯಾ, ಈ ತರ ಆಯ್ತು. ಅದಾಗ್ತಿದೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬರಿಬೇಕಾಗಿದೆ. ಇದಕ್ಕೂ ಕೂಡ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಅನುಪಾತ ಡೇಟ್ ಆಫ್ ಬರ್ತ್ ಬರಿಬೇಕಾಗಿದೆ. 20/12/2002 ಅಂತ ನಾನು ಡೇಟ್ ಆಫ್ ಬರ್ತ್ ಅನ್ನ ಬರಿತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಚುರಿಯಲ್ ಎಸ್ಟೇಟ್ ಅಂದ್ರೆ ಇದೇನಾಗಿದೆ, ಮದುವೆ ಆಗಿದೆ. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ನೋಡಿ, ಹಾಗಾಗಿ ರೆಡ್ ಲೈನ್ ಬಂದಿದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡಿಬಿಟ್ರೆ ಸಾಕು, ಅದು ಕರೆಕ್ಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಓಕೆ, ಮ್ಯಾರಿಟಿಯಲ್ ಸ್ಟೇಟಸ್ ಅಂತ ಬಂದಿರುತ್ತೆ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಮತ್ತೆ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂದ್ರೂ ಕೂಡ ನೀವು ಇಲ್ಲಿಂದ ಚೇಂಜಸ್ ಮಾಡಬಹುದು. ಮ್ಯಾರಿಟಿಯಲ್ ಸ್ಟೇಟಸ್ ಅಂತ ಬರುತ್ತೆ, ಮದುವೆ ಆಗಿದೆಯೋ ಇಲ್ಲೋ ಅನ್ನೋದು ಕೂಡ ನಾವು ಅಲ್ಲಿ ಹಾಕ್ಬೇಕಾಗ್ತದೆ. ಅನುಪಾತ ಆಗಿದೆ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಓಕೆ, ಎಸ್ ಕೊಡ್ಬೋದು, ನೋನು ಕೊಡ್ಬೋದು, ನಿಮ್ಮ ಮೇಲೆ ಡಿಫೆಂಡ್. ಓಕೆ, ನೆಕ್ಸ್ಟ್ ಅದಾಗ್ತಿದ್ದಾನೆ ಸ್ಪೇಸ್ ಬಾರ್ ಕೊಡೋಣ. ಇಲ್ಲಿ ಸ್ವಲ್ಪ ಈ ತರ ಸ್ಪೇಸ್ ಇರಬೇಕು. ಇದರ ಮೇಲೆ ಮೇಲ್ಗಡೆ ಇದೆಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ನ್ಯಾಷನಾಲಿಟಿ, ಯಾವ ದೇಶದಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂದ್ರೆ ಏನಿದು ನ್ಯಾಷನಾಲಿಟಿ ಅಂತ ಬರುತ್ತೆ. ಓಕೆ, ಅವಾಗ ನಾನು ಏನ್ ಮಾಡ್ತಾ ಇದ್ದೀನಿ, INDIAN ಇಂಡಿಯನ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಂಗ್ ಅಂತ ಇದೆಯಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ರೈಟ್ ಕ್ಲಿಕ್ ಮಾಡ್ಕೊಂಡು TONGUNE ಅಂತ ಬರಬೇಕಾಗತ್ತೆ. ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಟಂಗ್ ಬತ್ತಾ, ಸ್ಪೇಸ್ ಬಾರ್ ಕೊಟ್ಟು ಇದನ್ನೇ ಅನುಪಾತ ಯಾವ್ದಾವ್ದು ಲ್ಯಾಂಗ್ವೇಜ್ ಬರುತ್ತೆ ನಿಮ್ಗೆ, ಅಥವಾ ನಿಮ್ಮ ಮದರ್ ಟಂಗ್ ತಾಯಿ ಭಾಷೆ ಅಂತ ಕೇಳುತ್ತೆ, ಮದರ್ ಟಂಗ್ ಅಂತ ಬರುತ್ತೆ. KANNADA ಕನ್ನಡ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದರ ನೀವು ಯಾವ ಭಾಷೆ ನಿಮಗೆ ಬರುತ್ತೆ ಅನ್ನೋದು ಕೂಡ ನೀವು ಬರಿಬೇಕಾಗ್ತದೆ. KANNDA ಕನ್ನಡ.
ಇಂಗ್ಲಿಷ್, ಹಿಂದಿ. ಓಕೆ, ಇಷ್ಟನ್ನ ನಾವು ಬರಿಬೇಕು. ನೆಕ್ಸ್ಟ್ ಎಜುಕೇಶನ್ ಏನಾಗಿದೆ ಅನ್ನೋದು ಈ ತರ ಬೇಸಿಕ್ಲಿ ಮೇಲ್ಗಡೆ ಬರೆದ್ಬಿಟ್ಟಿದ್ದೀರಿ. ಓಕೆ, ಈ ಮತ್ತೆ ಎಜುಕೇಶನ್ ಏನ್ ಬರಿಬೇಕಪ್ಪ ಅನ್ನೋದು ಕೂಡ ನಾವು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಇಲ್ಲಿಂದ ಒಂದು ಏನ್ ಮಾಡ್ಬೋದು, ನಾವು ಒಂದು ಬಾಕ್ಸ್ ಗಳನ್ನ ಕಾಲಮ್ಸ್ ಗಳನ್ನ ತಗೊಂಡು ನಮ್ಮ ಎಜುಕೇಶನ್ ಅಲ್ಲಿ ಡೀಟೇಲ್ಸ್ ಆಗಿ ಕೊಡಬಹುದು. ಹೆಂಗ್ ಕೊಡೋದು, ಕಾಲಮ್ಸ್ ಗಳನ್ನ ಯಾವ ತರ ಹಾಕೋಬಹುದು, ಅವಾಗ ನಾವು ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಅಂತ ಇರುತ್ತೆ, ಇದರಲ್ಲಿ ನೀವೇನ್ ಮಾಡಬಹುದು, ಕಾಲಮ್ಸ್ ಗಳನ್ನ ಅಪ್ಲೈ ಮಾಡಬಹುದು. ಸೀರಿಯಲ್ ನಂಬರ್ಗೆ ಒಂದ್ ಬೇಕಾ, ಆಮೇಲೆ ಕೋರ್ಸ್ಗೆ ಬೇಕು, ನೆಕ್ಸ್ಟ್ ಕಾಲೇಜಿಗೆ ಬೇಕು, ನೆಕ್ಸ್ಟ್ ಸಬ್ಜೆಕ್ಟ್ ಕೂಡ ಬೇಕಾಗುತ್ತೆ. ನೀವು ಯಾವ ಸಬ್ಜೆಕ್ಟ್ ಕಲ್ತಿದ್ದೀರಾ ಅಥವಾ ಯಾವ ಯೂನಿವರ್ಸಿಟಿ ಕಲ್ತಿದ್ದೀರಾ ಅನ್ನೋ ಕೂಡ ಹಾಕಬೇಕು. ನೆಕ್ಸ್ಟ್ ಮಾರ್ಕಸ್ ಅಂತ ಬರುತ್ತೆ, ಅದನ್ನು ಕೂಡ ಈ ತರ ನೀವು ಕಾಲಮ್ಸ್ ಗಳನ್ನ ಇಟ್ಕೊಳ್ಳೋದು. ಮೊದಲು SL ನಂಬರ್ ಅಂತ ಟೈಪ್ ಮಾಡ್ಕೊಳ್ಳೋಣ, SL ನಂಬರ್. ನೆಕ್ಸ್ಟ್ ಅದಾಗ್ತಿದ್ದಾನೆ SL ನಂಬರ್ ಆಗ್ತಿದ್ದಾನೆ, ಕಾಲೇಜ್ ಅಂತ ಬರಿಬಹುದು ಅಥವಾ ಕೋರ್ಸ್ ಅಂತ ಬರಿಬಹುದು. COURSE ಕೋರ್ಸ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಲೇಜ್ COLLEGE ಕಾಲೇಜ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಮುಂದೆ ಯೂನಿವರ್ಸಿಟಿನೂ ಕೂಡ ಬರಿಬಹುದು, ಅಥವಾ ನೀವು ಕಾಲೇಜ್ ಆಗ್ತಿದ್ದಾಗನೇ ಯೂನಿವರ್ಸಿಟಿ ಬರಿಬಹುದು. ಇಲ್ಲ ಅಂದ್ರೆ ಕಾಲೇಜ್ ಕೊಡ್ತಿದ್ದಾರ ಪಾಸ್ ಫೇಲ್ ಅಂತ ಕೂಡ ಬರಿಬಹುದು, ಅಥವಾ ಇಯರ್ ಕೂಡ ಬರಿಬಹುದು. ಇಲ್ಲಿಂದ ಪರ್ಸೆಂಟೇಜ್ ಕೂಡ ಬರಿಬಹುದು, ಮಾರ್ಕಸ್ ಕೂಡ ಬರಿಬಹುದು, MARKS ಮಾರ್ಕಸ್ ಕೂಡ ಬರಿಬಹುದು. ಅಂದ್ರೆ ಸೀರಿಯಲ್ ನಂಬರು, ಕೋರ್ಸು, ಕಾಲೇಜು, ಯಾವ ಇಯರ್ ಎಷ್ಟು ತಗೊಂಡಿದ್ದೀರಾ ಅನ್ನೋದು ಬಂತು. ನೆಕ್ಸ್ಟ್ ಇದಕ್ಕೆ ಜಾಸ್ತಿನೂ ಕೂಡ ನೀವು ಆಡ್ ಮಾಡ್ಕೊಂಡ್ಬಿಡ್ಬೋದು. ಹೆಂಗ್ ಮಾಡೋದು, ಈಗ ನೆಕ್ಸ್ಟ್ ಇನ್ನೊಂದು ಕಾಲಮ್ ಬೇಕಾಗಿತ್ತು ಅಂದ್ರೆ ಎಲ್ಲಿ ಲೇಔಟ್ ಒಳಗೆ ಹೋಗಿ ಇಲ್ಲಿ ಬರುತ್ತೆ, 4 ತರ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಇಲ್ಲಿಂದ ರೈಟ್ ಬಿಲೋ ಅಂದ್ರೆ ಇನ್ನೊಂದು ಕಾಲಮ್ ಬಂದ್ಬಿಡುತ್ತೆ, ನೋಡಿ ಬತ್ತು. ಇನ್ನೊಂದು ಬೇಕಾಗಿತ್ತು ಅಂದ್ರೆ ಮತ್ತೆ ಇನ್ನೊಂದು ನಾವು ಇಲ್ಲಿ ತಗೋಬಹುದು, 2 ಬತ್ತು. ಬೇಕಾಗಿಲ್ಲ ಸರ್ ಅಂದ್ರೆ ಇದನ್ನ ತೆಗೆದ್ಬಿಡಿ, ಕಂಟ್ರೋಲ್ Z ಮಾಡ್ಬಿಡಿ. ನೆಕ್ಸ್ಟ್ ಸೀರಿಯಲ್ ನಂಬರ್ಗೆ ಸ್ವಲ್ಪ ಸಣ್ಣದಾಗಬೇಕಾಗಿತ್ತು ಅಂದ್ರೆ ಈ ತರ ಇದರ ಒಳಗಡೆ 2 ಕಡೆ ಬಾಣ ಚಿಹ್ನೆ ಬಂದಾಗ ಇದನ್ನ ನಾವು ಸರಿಸಬಹುದು. ಸ್ವಲ್ಪ ಅಕ್ಷರ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಇರ್ಲಿ, ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಒಳಗೆ ಹೋಗಿ ಜಾಸ್ತಿ ಆಗಿದೆ 24 ನಾವು 20 ಮಾಡ್ಕೊಳ್ಳೋಣ, ಅಥವಾ 18 ಕೂಡ ನಾವು ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಕೋರ್ಸ್ ಕೆಳಗಡೆ ಬರಬೇಕಾಗಿತ್ತು, ಇದ್ರ ಕೆಳಗಡೆ ಇದೇ ತರ ಕಾಲಮ್ ಕೆಳಗಡೆ ಇನ್ನೊಂದು ಬೇಕಂದ್ರೆ ಲೇಔಟ್ ಒಳಗೆ ಹೋಗಿ ಇನ್ಸರ್ಟ್ ಬಿಲೋ ಅಂತ ಇರುತ್ತೆ, ಇದು ನಾವು ಏನ್ ಮಾಡ್ಬೋದು, ಇಲ್ಲಿ ಈ ತರ ನೀವು ಎಷ್ಟು ಕೋರ್ಸ್ ಮುಗಿಸಿದ್ದೀರಾ ಅದ್ರ ಮೇಲೆ ನೀವೇನ್ ಮಾಡ್ಬೋದು, ಈ ತರ ಎಜುಕೇಶನ್ ಹಾಕ್ಬೋದು. ಗೊತ್ತಾಗಿದೆಯಾ? ಇಷ್ಟನ್ನ ನಾವು ತಗೋಬಹುದು. ಕೆಳಗಡೆ ಸಿಗ್ನೇಚರ್ ಕೂಡ ನಿಮ್ದಿರುತ್ತೆ, ಯುವರ್ ಟ್ರೂಲಿ ಅಂತ ಹಾಕ್ಬೋದು, ಯುವರ್ ಫೇತ್ಫುಲಿ ಅಂತ ಕೆಳಗಡೆ ಒಂದು ಮೂಲಿ ಒಳಗೆ ಟೈಪ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ನಿಮ್ ಸಿಗ್ನೇಚರ್ ನ ಹಾಕ್ಬೋದು. ಡೇಟ್ ಹಾಕ್ಬೇಕಾಗತ್ತೆ, ಹಾಕೋಣ. ಮೊದಲು ಏನ್ ಮಾಡೋಣ, ಇವಾಗ ಅಕ್ಷರ ಸ್ವಲ್ಪ ದೊಡ್ಡದಾಗಿದೆ, ಇದೆಲ್ಲ ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಳಗಡೆ ಪೇಜ್ ಒಳಗೆ ಕೂಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ನಾನೇನ್ ಮಾಡ್ತಾ ಇದ್ದೀನಿ ಅದನ್ನ ಸಣ್ಣ ಮಾಡ್ಕೋತಾ, ಯಾಕಂದ್ರೆ ಕೆಳಗಡೆ ಸಿಗ್ನೇಚರ್ ಮಾಡ್ಲಿಕ್ಕೆ ಬೇಕಲ್ಲ. ಅವಾಗ ನಾನು ಅದನ್ನ ಸ್ವಲ್ಪ ಇದು ಬ್ಯಾಕ್ ಪೇಸ್ ಅಂದ್ರೆ ಮುಂದಕ್ಕೆ ಹೋಗಿರತ್ತೆ, ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ಕೂಡ ಬ್ಯಾಕ್ ಪೇಸ್ ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಈ ತರ ಇಟ್ಕೊಳ್ಳೋಣ. ಉಳಿದಿದ್ದೆಲ್ಲ ಕರೆಕ್ಟ್ ಆಗಿದೆ, ಇದಕ್ಕೂ ಕೂಡ ಸ್ವಲ್ಪ ಟ್ಯಾಬ್ ಫ್ರೆಶ್ ಮಾಡೋದು, ಇದಕ್ಕೂ ಕೂಡ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಇವಾಗ ಕರೆಕ್ಟ್ ಆಗಿ ನೇಮ್ ಕೂಡ ಕರೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಅದಾಗ್ತಿದ್ದಾನೆ ಕಾಲೇಜ್ ಸೀರಿಯಲ್ ನಂಬರ್ 01 ಆಗ್ಬೋದು. ಕೋರ್ಸ್ ಯಾವ್ದು ಮುಗಿಸಿದಾರ SSLC ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಲೇಜ್ GOVT ಕಾಲೇಜ್, ಯಾವ್ದಾದ್ರು ನಿಮ್ಮ ಇರುವಂತ ಕಾಲೇಜ್ ಹೆಸರನ್ನ ನೀವು ಮಾಡ್ಕೋಬಹುದು. ಕರ್ನಾಟಕ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇಯರ್ 2001, ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, 520 ತಗೊಂಡಿದ್ದೀನಿ. ಓಕೆ, ಮುಂದೆ ಪರ್ಸೆಂಟೇಜ್ ಕೂಡ ಹಾಕ್ಬೋದು ನೀವು. ಓಕೆ, ನಿಮ್ಮ ಡಿಪೆಂಡ್ ಅಪಾನ್, ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ ಯಾವ ತರ ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಕೋತಿರೋ, ನಿಮ್ಗೆ ಏನೇನು ಡೀಟೇಲ್ಸ್ ಅನ್ನ ಅಂದ್ರೆ ಬೇಸಿಕ್ಲಿ ಇಷ್ಟು ಡೀಟೇಲ್ಸ್ ಸಾಕು, ಬಟ್ ಇನ್ನೂ ಜಾಸ್ತಿ ನೀವು ಡೀಟೇಲ್ಸ್ ಅನ್ನ ಕೊಡ್ಬೋದು ಬೇಕು ಅಂದ್ರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 01, ಇದು ಸ್ವಲ್ಪ ಒಳಗೆ ಸರ್ಸ್ಕೊರಿ, ಯಾಕಂದ್ರೆ ಅಕ್ಷರ ಸುಮ್ಮನೆ ವೇಸ್ಟ್ ಆಗುತ್ತೆ. SL ನಂಬರ್ ಇದು SL ಕ್ಯಾಪಿಟಲ್ ಒಳಗಿರಲಿ. ಓಕೆ, SL ನಂಬರ್ 01. ನೆಕ್ಸ್ಟ್ 02 ಅಂತ ನಾನು ಟೈಪ್ ಮಾಡಿದ್ದೀನಿ. ಇದಕ್ಕೂ ಕೂಡ ನೀವೇನ್ ಮಾಡ್ಬೋದು, PUC ಆಗ್ತಿದ್ದಾನೆ. ಯಾವ ಕಾಲೇಜ್ ಕಲ್ತಿದ್ದೀರಾ, GOVT ಗೌರ್ಮೆಂಟ್ ಕಾಲೇಜ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. GOVT ಗೌರ್ಮೆಂಟ್ ಕಾಲೇಜ್, ಅದು ಯಾವ ಊರಲ್ಲಿದೆ ಅದನ್ನ ನೀವು ಬರ್ಕೊಂಡ್ಬಿಡ್ಬೋದು. ಸೀರಿಯಲ್ ನಂಬರ್ 2 ಆಗಿರುತ್ತೆ, ಸೀರಿಯಲ್ ನಂಬರ್ 3, ಸೀರಿಯಲ್ ನಂಬರ್ 4. ನೆಕ್ಸ್ಟ್ ಆಗ್ತಿದ್ದಾನೆ BA ಅಂತ ಟೈಪ್ ಮಾಡ್ತಾ ಇದ್ದೀನಿ. BA ಅಥವಾ BSc ನೀವೇನ್ ಕಲಿತಾ ಇದ್ದೀರಾ ಅದನ್ನ ನೀವು ಬರಿಬಹುದು. ಇದನ್ನು ಕೂಡ ನಾನು ಗೌರ್ಮೆಂಟ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ BA ಆಗೋಣ, B.Ed ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಗೌರ್ಮೆಂಟ್ ಕಾಲೇಜಲ್ಲೇ ಮುಗಿಸಿದೆ, ಅದೇ ಕಾಲೇಜ್ ಹೆಸರು ಮುಂದ್ಗಡೆ ನೀವು ಹಾಕ್ಬೋದು. ನೆಕ್ಸ್ಟ್ ಇಯರ್ ಕೂಡ ಹಾಕ್ಬೋದು. 2000 SLC ಮುಗಿಸಿದ್ರೆ ಅಂದ್ರೆ 2015, ಮತ್ತೆ ಇದು 2020 ಕೂಡ ನೀವು ಮಾಡ್ಬೋದು. 2020, ಇದು 2021 ಕೂಡ ನೀವು ಮಾಡ್ಬೋದು. ಹಾಗಾಗಿ ನಾವೇನ್ ಮಾಡ್ಬೋದು, ಇಲ್ಲಿಂದ ಮಾರ್ಕಸ್ ಕೂಡ ಹಾಕ್ಬೋದು. ನೀವು ಎಷ್ಟು ಮಾರ್ಕಸ್ ತಗೊಂಡಿದ್ದೀರೋ ಅದರ ಮೇಲೆ PUCಗೆ ಎಷ್ಟು ತಗೊಂಡಿದ್ದೀರಾ, 420 ತಗೋತಾ ಇದ್ದೀನಿ. BAಗೆ ನಾನು ಎಷ್ಟು ತಗೊಂಡಿದ್ದೀನಿ, BAಗೆ 720 ತಗೊಂಡಿದ್ದೀನಿ. B.Edಗೆ ಎಷ್ಟು ತಗೊಂಡಿದ್ದೀನಿ, 350 ತಗೊಂಡಿದ್ದೀನಿ. ಈ ತರ ಮಾರ್ಕಸ್ ಗಳನ್ನ ನೀವು ಹಾಕ್ಬೋದು. ನೆಕ್ಸ್ಟ್ ಅದಾಗ್ತಿದ್ದಾನೆ ನಿಮ್ಮ ಸಿಗ್ನೇಚರ್ ಕೂಡ ನೀವು ಹಾಕ್ಬೋದು. ನಿಮ್ಮ ಏನಾದ್ರೂ ಇಲ್ಲಿ ಹಾಕ್ಬೇಕಾಗಿತ್ತು ಅಂದ್ರೆ, ನಿಮ್ಮ ಸಿಗ್ನೇಚರ್ ಬೇಕಾಗಿತ್ತು ಅಂದ್ರೆ ನಿಮ್ಮ ಸಿಗ್ನೇಚರ್ ಅಂತ ಟೈಪ್ ಮಾಡ್ಕೊಂಡು ನೀವು ಹಾಕ್ಬೋದು. ಇಲ್ಲ ಅಂದ್ರೆ ಅಲ್ಲಿಂದ ನೀವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಯುವರ್ ಟ್ರೂಲಿ ಅಂತ ಬರುತ್ತೆ, ಇಲ್ಲ ಅಂದ್ರೆ ಯುವರ್ ಫೇತ್ಫುಲಿ ಅಂದ್ರೆ ನಿಮ್ಮ ವಿಶ್ವಾಸಿಕ ಅಂತ ಬರಿಬೇಕು. ಅವಾಗ ಟೈಪ್ ಮಾಡ್ಕೋತಾ ಇದ್ದೀನಿ, YOURS ಯುವರ್ಸ್ ಫೇತ್ಫುಲಿ ಅಂತ ಟ್ರೂಲಿ ಅಂತ ಟೈಪ್ ಮಾಡ್ತಾ ಇದ್ದೀನಿ.
FULLY ಅಂತ ನಾನು ಟೈಪ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಾಗ್ತಿದ್ದಾನೆ, ಇದು ಒಂದ್ ಕಡೆ ಮೂಲಿ ಒಳಗೆ ಬರಬೇಕಾಗಿತ್ತು ಅಂದ್ರೆ ಇದನ್ನೇ ನಾವು ಏನ್ ಮಾಡೋದು, ಇಲ್ಲಿಂದ ಏನಿರುತ್ತೆ ಮಾರ್ಜಿನ್ ಇರ್ತದೆ ಅಂದ್ರೆ ಅಲೈನ್ಮೆಂಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಇದ್ರ ಮೇಲೆ ನೀವು ಸಿಗ್ನೇಚರ್ ಕೂಡ ಸ್ವಲ್ಪ ಕೆಳಗೆ ಬರ್ಬೇಕಂದ್ರೆ ಈ ತರ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಇಲ್ಲಿಂದ ಡೇಟ್ ಬರಿಬೇಕಾಗಿದೆ, ಡಬಲ್ ಕ್ಲಿಕ್ ಮಾಡಿ DAT ಡೇಟ್. ಅದಾಗ್ತಿದ್ದಾನೆ ಪ್ಲೇಸ್ PLACE ಪ್ಲೇಸ್ ಅಂತ ಟೈಪ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ತಪ್ಪಾಗಿದೆ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಇಲ್ಲಿಂದ ಪ್ಲೇಸ್ ಅನ್ನೋದಿರುತ್ತಲ್ಲ ಅಲ್ಲಿಂದ ನೀವೇನ್ ಮಾಡ್ಬೋದು, ಇದನ್ನ ಚೇಂಜಸ್ ಮಾಡ್ಕೋಬಹುದು. ಪ್ಲೇಸ್ ಅಂತ ಇರುತ್ತೆ, PLACE ಪ್ಲೇಸ್ ಅಂತ ಇರುತ್ತೆ. ನೆಕ್ಸ್ಟ್ ಸಿಗ್ನೇಚರ್ ಇಲ್ಲೇ ಬರಬೇಕಾಗಿತ್ತು ಅಂದ್ರೆ ಸಿಗ್ನೇಚರ್ ಕೆಳಗೆ ಹೋಗಿದೆ, ಬ್ಯಾಕ್ ಪೇಸ್ ಅನ್ನ ತಗೊಳ್ಳೋಣ, ಮುಂದೆ ಬಂದಿದೆ, ಇದನ್ನೇ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ಬೋದು. ಈ ತರ ನಾವು ತಗೊಂಡು ಹೋಗ್ಬೋದು. ಒಂದೇ ಪೇಜ್ ಒಳಗೆ ಇವಾಗ ಏನಾಗಿದೆ, ನಮಗೊಂದು ರಿಸ್ಯೂಮ್ ಅನ್ನ ನಾನು ಪೂರ್ತಿಯಾಗಿ ಕ್ರಿಯೇಟ್ ಅನ್ನ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ಈ ತರ ರಿಸ್ಯೂಮ್. ಇದು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಾಗಿತ್ತು ಅಂದ್ರೆ ಇದ್ರ ಮೇಲೆ ಬಂದು ಈ ತರ ಸರಿಸಬಹುದು. ನೆಕ್ಸ್ಟ್ ಇದನ್ನು ಕೂಡ ಈ ತರ ಮುಂದ್ಗಡೆ ಸ್ವಲ್ಪ ಈ ತರ ಕಾಲಮ್ಸ್ ಗಳನ್ನ ಸರಿಸಬಹುದು. ಈ ತರ ಅಡ್ಜಸ್ಟ್ಮೆಂಟ್ ಕೂಡ ನೀವು ಮಾಡಬಹುದು, ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಕಾಣಿಸ್ತಾ ಇದೆಯಾ? ಇನ್ನು ಸ್ವಲ್ಪ ಇದು ಸರಿಸಬೇಕಪ್ಪ, ಇದು ಸೀರಿಯಲ್ ನಂಬರ್ ಕೆಳಗಡೆ ಬಂದಿದೆ ಅಲ್ಲೇ ಕರೆಕ್ಟ್ ಆಗಬೇಕು ಅಂದ್ರೆ ಈ ತರ ನಾವೇನ್ ಮಾಡಬಹುದು, ಸರಿಸಿ ಮತ್ತೆ ಡೇಟ್ ಕೂಡ ನೀವು ಇಲ್ಲಿಂದ ಅಪ್ಲೈ ಮಾಡಬಹುದು. ನಿಮ್ಮ ಡೇಟು ಮತ್ತೆ ದಿನಾಂಕ ಕೂಡ ಬರ್ದ್ಬಿಡೋಣ, ಶಿಫ್ಟ್ ಹಿಡಿದು ದಿನಾಂಕ ಕೂಡ ಬರ್ದ್ಬಿಡ್ತೀನಿ 20/8/2021. ನೆಕ್ಸ್ಟ್ ಪ್ಲೇಸ್ ಕೂಡ ಬರ್ದ್ಬಿಡೋಣ, ಪ್ಲೇಸ್ ಕರ್ನಾಟಕ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬ್ಯಾಕ್ ಪೇಸ್ ತಗೋಬೇಕು, ಯಾಕಂದ್ರೆ ಇಲ್ಲಿ ಬರ್ತಿದ್ದಂಗೆ ಅಕ್ಷರ ಮುಂದೆ ಹೋಗ್ತಾ ಇದೆಯಲ್ಲ, ಹಾಗಾಗಿ ಬ್ಯಾಕ್ ಪೇಸ್ ಅನ್ನ ಇಟ್ಕೊಂಡ್ಬಿಡ್ಬೇಕು. ಇದ್ರ ಮೇಲೆ ಸಿಗ್ನೇಚರ್ ಮಾಡಿ ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ಈ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ರಿಸ್ಯೂಮ್ ಅನ್ನ ಕೊಡಬಹುದು. ಈ ತರ ಒಂದು ಬೇಸಿಕ್ ಆಗಿ ನಾವು ರಿಸ್ಯೂಮ್ ಮಾಡುವಂತದನ್ನ ಐಡಿಯಾ ನಿಮ್ಗೆ ಕೊಟ್ಟಿದ್ದೀನಿ, ಈ ತರ ಮಾಡ್ಕೊಂಡ್ಬಿಡಿ. ಮತ್ತೆ ಇದಕ್ಕೆ ಒಂದು ಬಾರ್ಡರ್ ಕೊಡಬೇಕಾಗಿದೆ ಸರ್, ಸೊ ಬಾರ್ಡರ್ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಅನ್ನೋದು ಸಿಗುತ್ತೆ. ನೀವು ಪೇಜ್ ಬಾರ್ಡರ್ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಯಾವ ತರ ಬಾರ್ಡರ್ಸ್ ಗಳನ್ನ ಬೇಕೋ ಆ ತರ ಬಾರ್ಡರ್ ನ ಅಪ್ಲೈ ಮಾಡಬಹುದು. ನೋಡಿ ಅಪ್ಲೈ, ಈ ತರ ಬಾರ್ಡರ್ ಕೂಡ ಅಪ್ಲೈ ಆಗಿರುತ್ತೆ. ಇದನ್ನ ನೀವು ಸೇವ್ ಮಾಡ್ಕೋಬಹುದು, ಅಥವಾ ಪ್ರಿಂಟ್ ಬೇಕಾಗಿತ್ತು ಅಂದ್ರೆ ಇಲ್ಲೇ ಸೇವ್ ಒಳಗೆ ಹೋಗಿ ಪ್ರಿಂಟ್ ಅನ್ನೋದಿರುತ್ತೆ. ನಿಮ್ಮ ಕಂಪ್ಯೂಟರ್ಗೆ ಪ್ರಿಂಟರ್ ಕನೆಕ್ಷನ್ ಇತ್ತು ಅಂದ್ರೆ ಇಲ್ಲಿಂದ ಹೆಸರು ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ಪ್ರಿಂಟರ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಎಷ್ಟು ಕಾಪಿ ಇದೆ ಅನ್ನೋದನ್ನ ಇಲ್ಲಿಂದ ನೀವು ಓಕೆ ಮಾಡಿಬಿಟ್ರೆ ಸಾಕು, ಪ್ರಿಂಟ್ ಆಗಿ ಬಿಡುತ್ತೆ. ಇಲ್ಲಿಂದ ಎಷ್ಟು ನಂಬರ್ಸ್ ಆಫ್ ಕಾಪಿ ಅಂತ ಕೇಳುತ್ತೆ, ಅದು ಎಷ್ಟು ಕಾಪಿ ಬೇಕಾಗಿದೆ ಅಷ್ಟು ಟೈಪ್ ಮಾಡಿ ಓಕೆ ಮಾಡಿಬಿಟ್ರೆ ಸಾಕು, ಪ್ರಿಂಟ್ ಬಂದ್ಬಿಡುತ್ತೆ. ಇಲ್ಲ ಸರ್ ಇದು ಪರ್ಮನೆಂಟ್ ಆಗಿ ಸೇವ್ ಇಟ್ಕೋಬೇಕು, ನನ್ಗೆ ಯಾವಾಗ ಬೇಕು ಅವಾಗೆ ನಾನು ತಗೋಬೇಕಾಗಿತ್ತು ಅಂದ್ರೆ ಫೈಲ್ ಇಲ್ಲಿ ಹೋಮ್ ಬಟನ್ ಒಳಗೆ ಹೋಗಿ ಸೇವ್ ಆಸ್ ಅಂತ ಹೇಳ್ಬಿಟ್ಟು ನಿಮ್ಮ ಕಂಪ್ಯೂಟರ್ ಒಳಗಡೆ ಎಲ್ಲಿ ಸೇವ್ ಮಾಡ್ತಾ ಇದ್ದೀರಾ, ಡೆಸ್ಕ್ಟಾಪ್ ಮೇಲೆ ಅಂದ್ರೆ ಡೆಸ್ಕ್ಟಾಪ್ ಮೇಲೆ ರಿಸ್ಯೂಮ್ ಅಂತ ಸೇವ್ ಮಾಡಿದ್ದನ್ನ ಸೇವ್ ಇಟ್ಕೊಂಡ್ರೆ ಸಾಕು. ಮಿನಿಮೈಸ್ ಮಾಡ್ಕೊಂಡು ನಾವು ಇಲ್ಲಿ ರಿಸ್ಯೂಮ್ ಅಂತ ಸೇವ್ ಮಾಡಿದ್ದೀನಿ, ಓಪನ್ ಮಾಡಿದ್ರೆ ಈ ತರ ರಿಸ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ಮತ್ತೆ ಇನ್ನೊಂದ್ ಸಾರಿ ಇಲ್ಲಿ ಸಪೋಸ್ ಫೋಟೋ ಗಿಟೋ ಹಾಕ್ಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಒಂದು ಸೇಪ್ಸ್ ತಗೊಳ್ಳೋಣ. ಈ ತರ ಒಂದು ರೌಂಡ್ ಬಾಕ್ಸ್ ತಗೊಂಡು ನೀವೇನ್ ಮಾಡ್ಬೋದು, ಇಲ್ಲಿ ಒಂದು ಫೋಟೋನು ಕೂಡ ನೀವೇನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು. ಇದ್ರೊಳಗೆ ಫೋಟೋ ಹಾಕ್ಬೇಕಾಗಿತ್ತು ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಇಲ್ಲಿಂದ ಬಕೆಟ್ ಇರುತ್ತೆ ಇದ್ರ ಮೇಲೆ ಹೋಗಿ ಆ ಫಾರ್ಮೆಟ್ ಒಳಗೆ, ಯಾವಾಗ ಅಂದ್ರೆ ನೀವು ಇದನ್ನ ಸಪೋಸ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಫಾರ್ಮೆಟೇ ಬರೋದಿಲ್ಲ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮೆಟ್ ಒಳಗೆ ಹೋಗಿ ಇಲ್ಲಿಂದ ಫಿಲ್ ಅನ್ನೋದು ಬರುತ್ತೆ, ಅಲ್ಲಿ ಪಿಕ್ಚರ್ ಅಂತ ಅಂದಾಗ ನಿಮ್ಗೆ ಯಾವ ಪಿಕ್ಚರ್ ಬೇಕೋ ಆ ಪಿಕ್ಚರ್ ಅನ್ನ ನೀವೇನ್ ಮಾಡ್ಬೋದು ಇದ್ರೊಳಗ ಫಿಲ್ ಮಾಡ್ಬೋದು. ತಿಳ್ತಾ ಇದೆಯಾ? ನನಗೆ ಈ ತರ ಒಂದು ಪಿಕ್ಚರ್ ಹಾಕ್ಬೇಕಾಗಿದೆ ಅಂದ್ರೆ ಅದ್ರ ಈ ತರ ಪಿಕ್ಚರ್ ಹಾಕ್ಬೋದು. ಬೇಕಾ ಸರ್ ಸ್ವಲ್ಪ ಚೆನ್ನಾಗಿರುವಂತ ಹಾಕೋಣ ಪಿಕ್ಚರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡೆಸ್ಕ್ಟಾಪ್ ಮೇಲೆ ಯಾವುದು ಇಲ್ಲ, ಇದನ್ನ ಕಂಪ್ಯೂಟರ್ ಒಳಗೆ ಹೋಗಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಫೋಟೋನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಲ್ಲಿದೆ ಯಾವ್ದಾದ್ರು ಒಂದು ಫೋಟೋಸ್ ತಗೊಳ್ಳೋಣ, ನನ್ನ ಕಡೆ ತುಂಬಾ ಫೋಟೋಸ್ ಇದಾವೆ, ಯಾವ್ದಾದ್ರು ನಂಗೆ ಸೂಟೇಬಲ್ ಆಗುವಂತ ಒಂದು ಫೋಟೋನ ನಾನು ಇಲ್ಲಿಂದ ಆಡ್ ಮಾಡ್ಕೊಂಡ್ಬಿಡ್ತೀನಿ. ಯಾವ್ದಾದ್ರು ಇದನ್ನ ತಗೊಂಡ್ಬಿಡೋಣ. ಓಕೆ, ಇಲ್ಲ ಬೇರೆ ಬೇರೆ ಇಮೇಜಸ್ಗಳಿದಾವೆ, ಯಾವ್ದಾದ್ರು ಒಂದು ಇಮೇಜ್ ಅನ್ನ ನೀವು ತಗೊಂಡು ಏನ್ ಮಾಡ್ಬೋದು ಅಪ್ಲೈನ ಮಾಡ್ಕೊಂಡ್ಬಿಡ್ಬೋದು. ಕಾಣಿಸ್ತಾ ಇದೆ, ಈ ಇಮೇಜ್ ಅನ್ನ ನಾನು ತಗೋತಾ ಇದ್ದೀನಿ. ಮತ್ತು ಈ ತರ ನಾವು ಇಮೇಜ್ ಕೂಡ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು, ಫೋಟೋಸ್ ಕೂಡ ಆಡ್ ಮಾಡಿ ಇದನ್ನು ಕೂಡ ನೀವು ಪ್ರಿಂಟ್ ಕೊಡಬಹುದು. ಗೊತ್ತಾಗಿದೆ? ಮತ್ತೆ ಇದ್ರೊಳಗೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗಿತ್ತು ಅಂದ್ರೆ ನಾನು ಆಗ್ಲೇ ಅಂತ ಹೇಳ್ಕೊಡ್ತಾ ಇದ್ದೀನಿ, ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ Guru9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದ್ಬಿಟ್ಟು ನಾನು ಫಾಲೋ ಮಾಡಿ. ಮತ್ತೆ ನನ್ನ ಜೊತೆ ಮಾತಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮ್ ಜೊತೆ 24 ಅವರ್ಸ್ ನಾನು ಅವೈಲೇಬಲ್ ಆಗಿರ್ತೇನೆ, ಸಿಗ್ತೇನೆ, ನಿಮ್ ಜೊತೆ ಮಾತಾಡ್ತಾ ಕಂಪ್ಯೂಟರ್ ಕಲಿಸ್ತಾ ಇರ್ತೇನೆ. ಇದರಲ್ಲಿ ಏನಾದ್ರು ಕನ್ಫ್ಯೂಸ್ ಆಗಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ, ಮತ್ತೆ ಹೇಳ್ಕೊಡ್ತೀನಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.